ಕನ್ಯರಾಶಿ. ಓಂ ಬ್ರಹ್ಮದೇವಾಯ ನಮಃ. ಕನ್ಯರಾಶಿಗೆ ಚಂದ್ರ ತುಂಬ ಬಲವಾಗಿದ್ದಾನೆ. ಚಂದ್ರ ಯಜ್ಞ ಬೆಲೆಯಾಗಿದ್ರೆ ಸಾಲದು. ಕನ್ಯರಾಶಿಗೆ ಸಾಕಷ್ಟು ಕನ್ಯರಾಶಿಗೆ ಈ ವಾರ ಪೂರ್ತಿ ಸಾಕಷ್ಟು ಮಿಶ್ರ ಫಲಗಳಿದ್ದಾವೆ. ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ನೀವು ಕನ್ಯರಾಶಿ ನೀವು ನೋಡಿರ್ಬೋದು, ಸಾಕಷ್ಟು ಕಷ್ಟಗಳನ್ನ ತುಂಬ ಪ್ರಾಬ್ಲಮಲ್ಲಿ ಸಿಗಾಕಿದ್ದೀರ. ಕನ್ಯರಾಶಿಯವರು ಸಾಕಷ್ಟು ಫೈನಾನ್ಸ್ ಪ್ರಾಬ್ಲಮ್ ಸಿಗಾಕಿದ್ದೀರ. ಒಂದಲ್ಲ ಒಂದು ಒಳ್ಳೇದು ಆಗ್ತಾಯಿಲ್ಲ. ನೀವೆಲ್ಲ ಯಾವೆಲ್ಲ ದೇವರಿಗೆ ಕೈ ಮುಗಿರಿ, ಏನೇ ಮಾಡೋ ನಿಮಗೆ ಒಂಥರ ಪಾಸಿಟಿವ್ ಆಗ್ಬೋದು. ಟೆಂಪಲ್ ಹೋಗ್ಬೋದು, ಖುಷಿ ಆಗ್ಬೋದು. ನಿಮ್ಮನ್ನ ಉದ್ಧಾರ ಮಾಡೋ ಗ್ರಹಗಳು, ಹಾಳು ಮಾಡೋ ಗ್ರಹಗಳು, ಗ್ರಹಗಳೇ ಉದ್ಧಾರನೂ ಅವನೇ, ಹಾಳು ಮಾಡಿದಾನೆ. ನೀವು ಕನ್ಯಾ ರಾಶಿಗೆ ರಾಹು ಗ್ರಹಣ ಅತಿ ಹೆಚ್ಚು ಆರಾಧಿಸಬೇಕು. ರಾಹು ಬಹಳ ಯುವಕರ್ಕ 6ನೇ ಮಲದಿದ್ದಾನೆ. ನಿಮ್ಗೆ ತುಂಬ ಶುಭ ಫಲವನ್ನು ಕೊಡ್ತಾನೆ. ರಾಹು ನಿಮ್ಗೆ 6ನೇ ಮಲದಿಂದ ನಿಮ್ಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ತುಂಬ ಒಳ್ಳೆ ಶುಭ ಫಲವನ್ನು ಕೊಡ್ತಾನೆ. ಅವ್ನು ಆರಾಧನೆ ಮಾಡು. ನಿಮಗೆ ಕನ್ಯಾ ರಾಶಿಯವರಿಗೆ ಶನಿ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ನಿಮಗೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಒಂದಲ್ಲ ಒಂದು ಸಮಸ್ಯೆಗಳು. ನಿಮಗೆ ನಿಮ್ಮ ಮನೆ 2 ಭಾಗಲಾಗುತ್ತೆ. ನಿಮ್ಮ ಬಿಸ್ನೆಸ್ 2 ಭಾಗ ಆಗುತ್ತೆ. ನಿಮ್ಮ ಫ್ರೆಂಡ್ಶಿಪ್ ಹಾಳಾಗೋಗುತ್ತೆ. ನಿಮ್ಮ ಲವ್ವಿಂಗ್ ಹಾಳಾಗೋಗುತ್ತೆ. ನೀವು ಭಾಳ ವರ್ಷದಿಂದ 10 ವರ್ಷದಿಂದ ಲವ್ ಮಾಡ್ತಾ ಇರ್ತೀರ. ಕಳ್ಳ ಲವ್, ಪ್ರೀತಿ ಲವ್, ಎಲ್ಲ ಥರದ ಲವ್ ಇರುತ್ತೆ. ಬ್ರೇಕಪ್ ಆಗಿಬಿಡುತ್ತೆ. ಈ ಒಂದು ಗ್ಯಾರಂಟಿನ ನಾನು ಕೊಡ್ತೀನಿ, ಬ್ರೇಕಪ್ ಆಗುತ್ತೆ. ನಿಮಗೆ ಶುಕ್ರ 2ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಒಂದಲ್ಲ ಒಂದು ಸಮಸ್ಯೆಗಳು ನರಳಿ ಕಾಯಬೇಕಾಗುತ್ತೆ. ಈ ವಾರದಲ್ಲಿ ನಿಮಗೆ ಸಂಕಟಗಳು ತುಂಬ ಜಾಸ್ತಿ ಇದ್ದಾವೆ. ಶುಕ್ರ ಗ್ರಹ ಅಷ್ಟಮದಲ್ಲಿರೋದು ವೆರಿ ಡೇಂಜರು. ಅಪ್ಪ ದಿಢೀರ್ನ ದುಡ್ಡನ್ನು ಕಳ್ಕೊತೀರ. ಚಿನ್ನ ಅಡ್ಯಾಡೋದು ಮತ್ತು ಕಂಡವ್ರಿಗೆ ದುಡ್ಡು ಕೊಡ್ಸೋದು, ಕಂಡವ್ರ ಹತ್ರ ನೀವು ಬಿಸ್ನೆಸ್ ಮಾಡೋದು, ಇದು ಯಾವುದು ಒಳ್ಳೆಯದಲ್ಲ. ಯಾರ್ದೋ ಮಾತು ಕೇಳಿ ತಲೆ ಬಗ್ಗಿಸ್ಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ಯಾರ್ದೋ ಮಾತಿಗೆ ನೀವು ತಲೆ ಬಗ್ಗಿಸ್ಬೇಕಾಗತ್ತೆ. ಒಂದಲ್ಲ ಒಂದು ಸಮಸ್ಯೆಗೆ ನೀವು ಸಿಗಾಕಿರ್ತೀರ. ಸೂರ್ಯ ಮತ್ತು ಗುರುಗ್ರಹ ಇಬ್ಬರು ಕೂಡ ಅಷ್ಟಮ ಸ್ಥಾನದಲ್ಲಿ ಭಾಳ ಬಲವಾಗಿದ್ದಾರೆ. ಸೂರ್ಯನು ಶುಕ್ರನು 10ನೇ ಮನೆಯಿಂದ ನಿಮಗೆ ಅಷ್ಟ ಐಶ್ವರ್ಯವನ್ನು ಕೊಡ್ತಾನೆ. ಸೂರ್ಯನು ಗುರುಗ್ರಹನು 10ನೇ ಮನೆ ರಾಜಯೋಗವನ್ನು ಕೊಡ್ತಾನೆ. 11ನೇ ಮನೆಗೆ 10ನೇದಾಗಿ 11ನೇ ಮನೆಯಿದ್ದಾನೆ. ಆದರೆ ನಿಮಗೆ ಭಾಳ ವಿಶೇಷವಾಗಿ ಚಂದ್ರನಿಂದ ಗುರುಫಲವನ್ನು, ಚಂದ್ರ ಗುರು ಮತ್ತು ಸೂರ್ಯನಿಂದ ಲಾಭವನ್ನು ನೀವು ಪಡ್ಕೊತೀರ. ಈ ವಾರ ಪೂರ್ತಿ ಸೂರ್ಯದಶೆ ಯಾರಿಗೆ ನಡೀತೈತೆ, ಸೂರ್ಯದಶೆ, ಗುರುದಶೆ, ಬುಧದಶೆ ಯಾರಿಗೆ ನಡೀತಿದ್ದೆ ಅವ್ರಿಗೆಲ್ಲ ತುಂಬ ರಾಜಯೋಗನ ಕೊಡುತ್ತೆ. ಕನ್ಯಾ ಲಗ್ನದವ್ರಿಗೆ ಮುಕ್ತಿ. ಅದೇ ರೀತಿಯಲ್ಲಿ ಸಿಂಹ ರಾಶಿಗೆ ಶನಿ ಭುಕ್ತಿ ನಡೀಬಾರ್ದು. ಶನಿ ಭುಕ್ತಿ ನಡೆದು ಶನಿ ದಶೆ ನಡೆದ್ರೆ ಒಂದಲ್ಲ ಒಂದು ಸಮಸ್ಯೆನ ಬೀಳ್ತೀರಾ. ಅದೇ ಥರ ರಾಹು ಗ್ರಹ ದಶೆಯನ್ನು ಕೂಡ ನಿಮಗೆ ತೊಂದರೆ ಕೊಡುತ್ತೆ. ಚಂದ್ರ ಮತ್ತು ಕುಜಗ್ರಹ, ಕೇತು ಗ್ರಹದ ದಶೆಗಳು ಕೂಡ ನಿಮಗೆ ತುಂಬ ತೊಂದರೆ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಈ ವಾರ ನೀವು ಯೆಲ್ಲೋ ಕಲರ್, ಆರೆಂಜ್ ಕಲರ್ ಮತ್ತು ಬ್ಲೂ ಕಲರ್ ಬಟ್ಟೆಯನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ನಿಮ್ಮ ಲೈಫಲ್ಲಿ ಈ ವಾರದಲ್ಲಿ ಹುಷಾರಾಗಿರಿ. ತುಂಬ ದುಡ್ಡು ಬರುತ್ತೆ. ಪರ್ಸ್ನಲ್ ಪ್ರಾಬ್ಲಮ್ ನೆಮ್ಮದಿ ಹಾಳಾಗುತ್ತೆ. ತುಂಬ ದುಡ್ಡು ಬರುತ್ತೆ, ಆದರೆ ಪರ್ಸ್ನಲಿಂದ ನೀವು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಸಿಗಾಕಿರ್ತೀರ. ಪರ್ಸ್ನಲ್ ಪ್ರಾಬ್ಲಮ್ ಈ ವಾರ ಪೂರ್ತಿ ನೀವು ಪ್ರೇಯರ್ ಮಾಡಿ ನೀವು ನೆಮ್ಮದಿಯಾಗಿರ್ತೀರ. ಯಾವ ಸುದ್ದಿಗೂ ಹೋಗ್ಬಿಡಿ, ನಿಮ್ಗೆ ಕಷ್ಟದಿಂದ ನೀವು ಪಾರಾಗ್ತೀರ. ನನಗೆ ತುಂಬ ನಂಬಿಕೆ ಇದೆ. ಅಪಾರವಾದ ಒಂದು ಕೀರ್ತಿ, ಸಕಲ ಸಂಪತ್ತು ಐಶ್ವರ್ಯ ನಿಮ್ಗೆ ಕೊಡಲಿ ಭಗವಂತನ. ನಿಮಗೆ ಶನಿ ದಶೆ ನಡೆಯೋರು ಹುಷಾರಾಗಿರಿ. ಶನಿ ಭುಕ್ತಿ ನಡೆಯೋರು ಹುಷಾರಾಗಿರಿ. ರಾಹು ಭುಕ್ತಿ ನಡೆಯೋರು ಹುಷಾರಾಗಿರಿ. ಅದೇ ಥರ ಚಂದ್ರದಶೆ, ಕುಜದಶೆ, ಕೇತುದಶೆ ನಡೆಯೋರು ಹುಷಾರಾಗಿದ್ದರೆ ತುಂಬ ಒಳ್ಳೆಯ ಶುಭ ಫಲವನ್ನು ನೀವು ಕನ್ಯಾ ರಾಶಿಯವರು ಕಾಣ್ತೀರ ಅಂತ ನನಗೆ ತುಂಬ ನಂಬಿಕೆ ಇದೆ. ಆದರೆ ಈ ವರ್ಷ ಪೂರ್ತಿ ಕನ್ಯಾ ರಾಶಿಯಲ್ಲಿ ಒಂದೆಲ್ಲ ಒಂದು ಸಮಸ್ಯೆ, ಭೂಕಂಪಗಳು, ಮತ್ತೊಂದೆಲ್ಲವೂ ನಡೆಯೋದು ಕನ್ಯಾ ರಾಶಿಯಲ್ಲಿ ಆಗೈತೆ. ಆದರೆ ಕನ್ಯಾ ರಾಶಿ ದಿವಸ ಯಾರೂ ಕೂಡ ಪ್ರಪಂಚದಲ್ಲಿ ಜರ್ನಿ ಮಾಡಬೇಡಿ, ಟೆಂಪಲ್ಗೆ ಹೋಗ್ಬಿಡಿ, ಎಲ್ಲೂ ಹೋಗ್ಬೇಡಿ. ಯಾವುದೇ ಒಂದು ಕನ್ಯಾ ರಾಶಿ ಅಂದರೆ, ಕನ್ಯಾ ರಾಶಿ ಅಂದರೆ ಯಾವುದು ಭಾಳ ವಿಶೇಷವಾಗಿ ಒಂದು ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಉತ್ತರ ನಕ್ಷತ್ರ, ಇವೆಲ್ಲವೂ ಕೂಡ ತುಂಬ ಡೇಂಜರ್ ನಕ್ಷತ್ರಗಳು. ಉತ್ತರ, ಹಸ್ತ, ಚಿತ್ತ ಈ ನಕ್ಷತ್ರದ ಹುಟ್ಟರು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ದೇವರು ನಿಮ್ಗೆ ಚೆನ್ನಾಗಿಟ್ಟಿರಲಿ, ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ. ಅರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತಾನೆ ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ ಮೇಷರಾಶಿಗೆ ಈ ವಾರದಲ್ಲಿ ಖಂಡಿತಲ್ಲೂ ಕೂಡ ನೀವು ಮಾಡಬೇಕಂತ ಪರಿಹಾರ ಪೂಜೆ ಫಲವನ್ನು ಖಂಡಿತಲ್ಲೂ ತಿಳಿಸ್ಕೊಡ್ತೀನಿ. ಮೇಷರಾಶಿಯವರಿಗೆ ನೀವು ಭಾಳ ವಿಶೇಷವಾಗಿ ನೀವು ಕುಬೇರನ ಬ್ಯಾಸ್ಲೆಟನ್ನು ಅತಿ ಹೆಚ್ಚು ಯೂಸ್ ಮಾಡಿ. ಕುಬೇರನ ಬ್ಯಾಸ್ಲೆಟನ್ನು ಯೂಸ್ ಮಾಡಿ. ಮತ್ತು ಫೈನಾನ್ಸ್ ಪ್ರಾಬ್ಲಮ್ಗೆ ಮತ್ತು ಕುಬೇರ ಕಲ್ಲನ್ನು ತಗೊಂಡೋಗಿ ಯೂಸ್ ಮಾಡಿ. ಕುಬೇರ ಕಲ್ಲನ್ನು ನೀವು ತಗೊಂಡೋಗಿ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟು ಐಶ್ವರ್ಯನೂ ಕೂಡ ಕುಬೇರನ ಕಲ್ಲನ್ನು ಯೂಸ್ ಮಾಡಿ ನಿಮ್ಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. ಕುಬೇರನಿಗೆ ಭಾಳ ವೈಬ್ರೇಷನ್ ಇದೆ. ಈ ವಾರದಲ್ಲಿ ನೀವೇನಾದ್ರು ವೃಷಭ ರಾಶಿಯವರು ಖಂಡಿತಲ್ಲೂ ಕೂಡ ಮೇಷರಾಶಿಯವರು ನೀವು 7, 16, 7,
7ನೇ ತಾರೀಕಲ್ಲಿ ಹುಟ್ಟಿದಾಗ ಭಾಳ ವಿಶೇಷ. 7/16/25ನೇ ತಾರೀಕು ಹುಟ್ಟಿದೆ. 1/10/19ನೇ ತಾರೀಕು ಹುಟ್ಟಿದ್ರೆ ನಿಮಗೆ ವಿಪರೀತ ರಾಜಯೋಗನ ಕೊಡುತ್ತೆ. ಅದೇ ರೀತಿಯಲ್ಲಿ 2/11/20/19ನೇ ತಾರೀಕು ಹುಟ್ಟಿದ್ರೆ ರಾಜಯೋಗನ ಕೊಡುತ್ತೆ ಮೇಷ ರಾಶಿಲಿ. 3/12/21/30ನೇ ತಾರೀಕು ಹುಟ್ಟಿದ್ರು ರಾಜಯೋಗನ ಕೊಡುತ್ತೆ. 4/13/22/31 ವಿಪರೀತ ರಾಜಯೋಗನ ಕೊಡುತ್ತೆ. 5/14/23 ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. 5/14/26 6/15/24 ನಿಮ್ಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. 7 ಕೊಡುತ್ತೆ. 8/17/26ನೇ ತಾರೀಕಲ್ಲಿ ಹುಟ್ಟಿದ್ರೆ ಹುಷಾರಾಗಿರಿ. 8/17/26ನೇ ತಾರೀಕಲ್ಲಿ ಹುಟ್ಟಿದ್ರೆ ನೀವು ತುಂಬ ಕೇರ್ಫುಲ್ ಆಗಿರಿ. 9/18/27 ನೀವು ಮೇಷರಾಶಿ ವಿಪರೀತ ರಾಜಯೋಗದ ಫಲವನ್ನು ಕೊಡುತ್ತೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಅದೇ ವೃಷಭ ರಾಶಿಯವರಿಗೆ ಶುಕ್ರ ಗ್ರಹ 12ನೇ ಮನೆಯಲ್ಲಿದ್ದಾನೆ. ನೀವು ಶುಕ್ರ ಗ್ರಹ ಅಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋದಲ್ಲೇ ನೀವು ಹೋಗ್ಬಾರ್ದು. ವೃಷಭ ರಾಶಿಯವರು ಮನೆ ಬಾಗಿಲು ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ನಿಮ್ಮ ಬಾಗಿಲು ಪೂಜೆಯನ್ನು ಮಾಡಿ ತುಳಸಿ ಪೂಜೆ ಮಾಡಿದಾಗ ನಿಮಗೆ ಸಕಲ ಸಂಪತ್ತು ದೋಷಗಳು ನಿವೃತ್ತಿ ಆಗಬೇಕಾದ್ರೆ ವೃಷಭ ರಾಶಿಗೆ ಶುಕ್ರ ಗ್ರಹ 12ನೇ ಭಾವದಿಂದ ತುಳಸಿ ಬಾಗಿಲನ್ನ ಪೂಜೆ ಮಾಡಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಯಾವುದೇ ಶುಭ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕಾರುಗಳನ್ನ ಬೈಕ್ಗಳನ್ನ ನೀರು ಹಾಕಿ ಪೂಜೆ ಮಾಡಿ ನೀವು ಆಚೆ ಹೊರಡಿ. ನಿಮ್ಮ ಪ್ರಾಬ್ಲಮ್ಮು ವೃಷಭ ರಾಶಿಯಿಂದ ನೀವು ಆಚೆ ಬಂದೇ ಬರ್ತೀರ. ನಿಮ್ಗೆ ತುಂಬ ಶುಭ ಫಲವನ್ನು ನಿಮ್ಗೆ ಖಂಡಿತ ಕೊಡ್ತಾನೆ. ಇದನ್ನು ಪರಿಹಾರ ಮಾಡ್ಕೊಳ್ಳಿ. ನಿಮಗೆ ಬಹಳ ವಿಶೇಷವಾಗಿ ಶನಿಗ್ರಹದ ಒಂದು ಬ್ಯಾಸ್ಲೆಟು, ಬುಧ ಗ್ರಹದ ಬ್ಯಾಸ್ಲೆಟು, ಗುರುಗ್ರಹದ ಬ್ಯಾಸ್ಲೆಟನ್ನು ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನೂ ಕೂಡ ನಿಮ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಭಾಳ ಅದ್ಭುತವಾಗಿ ಮನೆ ಮಠವನ್ನು ನೀವು ಇಂಪ್ರೂವ್ ಮಾಡ್ಬೇಕಂದ್ರೆ ನೀವು ಕುಜಗ್ರಹದ ಬ್ಯಾಸ್ಲೆಟು, ಕುಜಗ್ರಹ ಸಂಬಂಧಪಟ್ಟಂತೆ ಯೂಸ್ ಮಾಡಿದಾಗ ನಿಮ್ಗೆ ಅಷ್ಟ ಐಶ್ವರ್ಯನ ಕೊಡುತ್ತೆ. ರಾಹು ಗ್ರಹ ಕೆಲಸದಲ್ಲಿ ನೀವು ಅಭಿವೃದ್ಧಿ ಆಗಬೇಕು ಅಂದರೆ ರಾಹು ಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿದಾಗ, ರಾಹು ಸ್ಟೋನನ್ನು ಯೂಸ್ ಮಾಡಿದಾಗ ತುಂಬ ರಾಜಯೋಗನ ಕೊಡುತ್ತೆ 100%. ಅದೇ ರೀತಿಯಲ್ಲಿ ಮಿಥುನ ರಾಶಿಯವರಿಗಂತೂ ವಿಪರೀತ ರಾಜಯೋಗನ ಕೊಡ್ತೀನಿ. ಶುಕ್ರ ಗ್ರಹ ಕುಬೇರ ಬ್ಯಾಸ್ಲೆಟ್ನ ಯೂಸ್ ಮಾಡೋ ಸಾಕು ನಿಮಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. ಭಾಳ ವಿಶೇಷವಾಗಿ ರಾಹುಗೆ ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ತಗೊಂಡು ಮನೇಲಿಟ್ಟು ಪೂಜಿಸಿದಾಗ ನಿಮ್ಮ ಕಷ್ಟದಿಂದ ನೀವು ಆಚೆ ಬರ್ತೀರ. ರಾಹುಗೆ ಸಂಬಂಧಪಟ್ಟಂಥ ಸ್ಟೋನನ್ನು ತಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿ ನಿಮಗೆ ಅಷ್ಟ ಐಶ್ವರ್ಯ ಕೊಡುತ್ತೆ. ಇಲ್ವಾ ಒಂಬಾಳೆಯನ್ನು ನಿಮ್ಮ ಮನೇಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಮಿಥುನ ರಾಶಿಯವರಿಗೆ ನಿಮ್ಮ ಕಷ್ಟದಿಂದ ನೀವು ತುಂಬ ಪಾರಾಗ್ತೀರ. ಒಂಬಾಳೆ ಯೂಸ್ ಮಾಡಿ ನಿಮ್ಗೆ ತುಂಬ ಲಕ್ಕನ್ನು ಕೊಡುತ್ತೆ. ಮತ್ತು 10ನೇ ಮನೆಯಲ್ಲಿ ಈ ರಾಹು ಗ್ರಹದಿಂದ ನೀವು ಅತಿ ಹೆಚ್ಚು ಕಾರಲ್ಲಿ ಕೆಲಸ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅತಿ ಹೆಚ್ಚು ಕಾರನ್ನು ಪ್ರೇಯರ್ ಮಾಡಿ ಕಾರಲ್ಲಿ ಇರಿ, ನಿಮ್ಗೆ ಕಷ್ಟ ಪರಿಹಾರ ಆಗುತ್ತೆ. ಮತ್ತು ಕಪ್ಪು ಬಂಡೆ ಮೇಲೆ ಕೂತು ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕಪ್ಪು ಬಂಡೆ ಬೆಟ್ಟದ ಮೇಲೆ ಇರೋಂಥ ದೇವಸ್ಥಾನ, ಬೆಟ್ಟದ ಮೇಲೆ ಟೆಂಪಲ್ಗೆ ಹೋಗಿ ನೀವು ಕೈ ಮುಗಿರಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕಟಕ ರಾಶಿಗೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾಳೆ ಇರೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಯಾವಾಗಲೂ ಹೇಳ್ತೀನಿ, ನಿಮಗೆ ಭಾಳ ವೈಬ್ರೇಷನು ಶನಿಗ್ರಹದ ಬ್ಯಾಸ್ಲೆಟು, ಕುಬೇರ ಬ್ಯಾಸ್ಲೆಟ್ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಕಷ್ಟದಿಂದ ನೀವು ತುಂಬ ಪಾರಾಗ್ತೀರ. ನಿಮ್ಮ ಮನೆಯಲ್ಲಿ ಭಾಳ ಅಭಿವೃದ್ಧಿ ಆಗೋಕ್ಕೆ ಫೈನಾನ್ಸ್ ಕಲ್ಲನ್ನು ತಗೊಂಡು ಮನೇಲಿಡಿ. ಅದನ್ನೇ ಕುಬೇರ ಗ್ರಹದ ಕಷ್ಟವನ್ನು ಫೈನಾನ್ಸ್ ಕಲ್ಲನ್ನು ಇಡಿ. ಕಟಕ ರಾಶಿಯಲ್ಲಿ ತುಂಬ ಲಾಭವನ್ನು ತಂದು ಕೊಡುತ್ತೆ. ಅದೇ ರೀತಿಯಲ್ಲಿ ಸಿಂಹರಾಶಿಯವರಿಗೆ ನಿಮ್ಮ ಅಪಾರವಾದ ಕೀರ್ತಿನ ಕೊಡಬೇಕು ಅಂದರೆ ನೀವು ಶನಿಗ್ರಹನ ಅತಿ ಹೆಚ್ಚು ಆರಾಧನೆ ಮಾಡಿ ಶನಿಗ್ರಹದ ಕಲ್ಲನ್ನು ತಗೊಂಡೋಗಿ ವಾಟರ್ ಹತ್ರ ಇಡಿ, ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಶನಿಗ್ರಹದ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಹೇಳ್ತೀನಿ, ಮೀನ ರಾಶಿಲಿ ಶನಿ ಇರೋದ್ರಿಂದ ನೀವು ಒಗನೆಕಲ್ಲಿಗೆ ಹೋಗಿ ಒಂದ್ಸರಿ ಮೀನಿನಲ್ಲಿ ಕಾಲನ್ನು ಕಡಿಸ್ಕೊಳ್ಳಿ, ನಿಮಗೆ ದೋಷ ನಿವೃತ್ತಿ ಆಗುತ್ತೆ. ಮೀನು ಕಾಲಿಗೆ ಬಂದು ಮುತ್ತಿಟ್ಟಾಗ ನಿಮ್ಮ ಕಷ್ಟಗಳು, ಅದು ಕೂಡ ಸಾಕಿರೋ ಮೀನಲ್ಲ, ಅದು ಒಗನೆಕಲ್ ಒಳಗಡೆ ನೀವು 10 ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ರೆ ಅಲ್ಲಿ ಹರಿಯೋ ನೀರು ಬಂದು ನಿಮ್ಮನ್ನು ಕಚ್ಚುತ್ತೆ. ಅದು ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರ 100%. ಅಲ್ಲಿ ಜನ ಅತಿ ಹೆಚ್ಚು ಹೋಗ್ತಾ ಇರ್ತಾರೆ, ಅದು ತುಂಬ ಪಾಸಿಟಿವ್ ಆಗುತ್ತೆ. ನೀವು ಅಲ್ಲಿಗೆ ಹೋಗಿ ಬಂದಮೇಲೆ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಎಲ್ಲ ರಾಶಿಯರು ಕೂಡ ಮೀನದಲ್ಲಿ ಶನಿ ಇರೋದು, ನೀವು ಒಗನೆಕಲ್ ಒಂದ್ಸರಿ ಟ್ರಿಪ್ ಮಾಡಿ ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆಗೆಲ್ಲ ಅಲ್ಲಿ ಹೋಗಿ ಬಾಡಿ ಮಸಾಜೆಲ್ಲ ಏನು ಮಾಡ್ಸೋಕೆ ಹೋಗ್ಬಿಡಿ. ಸ್ನಾನ ಮಾಡಿ ಊಟ ಮಾಡಿ ಸಮುದ್ರದಲ್ಲಿ ಅಲ್ಲಿ ಹೊಳೆಯಲ್ಲಿ ಕಾವೇರಿ ನೀರು ಹರಿತಿದೆ, ಅಲ್ಲಿ 10 ರೂಪಾಯಿ ಕೊಟ್ಟು ಆ ಟಿಕೆಟಲ್ಲಿ ಹೋಗಿ ಮೀನಿನಲ್ಲಿ ಕಾಲನ್ನು ಕಡಿಸ್ಕೊಂಡು ನೀವು ಬರ್ರಿ, ನೀವು 100% ಕಾಲು ಮೈ ಏನು ಬೇಕಾದ್ರೂ ಕಚ್ಚುತ್ತೆ ಮೀನು. ತುಂಬ ಪಾಸಿಟಿವ್ ಫಲಗಳನ್ನು ಅಲ್ಲಿಂದ ನಿಮ್ಮ ದೋಷ ನಿವೃತ್ತಿ ಆಗುತ್ತೆ. ಬಹಳ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ಒಗನೆಕಲ್ಲು ಹೋಗಿ ಮೀನು ಎಲ್ಲೆಲ್ಲಿ ಹರಿತಾ ಇದೆ ನಿಮ್ಮೂರಲ್ಲಿ, ಮೀನು ಕೆರೆ ನೀರು ಹೊಳೆ ನೀರು ಹರಿದ್ರೆ ಸಣ್ಣ ಮೀನು ಬಂದು ನಿಮ್ಮ ಕಚ್ಚೋಂಥ ಜಾಗ ಅದು ಯಾವುದೇ ಆಗಿರ್ಬೋದು, ಆ ಜಾಗದೊಳಗೆ ಮೀನು ಹರಿಯೋ ಜಾಗದಲ್ಲಿ ಕಡಿಸ್ಕೊಂಡು ಬಂದಾಗ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಮತ್ತು ಕನ್ಯಾ ರಾಶಿಯವರಿಗೆ ಭಾಳ ವಿಶೇಷವಾಗಿ ಕನ್ಯಾ ರಾಶಿ ಶನಿ ದೃಷ್ಟಿ ಬೀಳೋದ್ರಿಂದ ನೀವು ಭಾಳ ವಿಶೇಷವಾಗಿ ಈ ವಾರದಲ್ಲಿ ನಿಮ್ಮ ವಾಹನಕ್ಕೆ ಪೂಜೆ ಮಾಡಿ ನಿಂಬೆಹಣ್ಣು ಹಚ್ಚಿ ನಿಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಆಗುತ್ತೆ. ಕನ್ಯಾ ರಾಶಿಯವರೆಗೂ ಸಾಕಷ್ಟು ಫಲವನ್ನು ಹೇಳಿದ್ದೀನಿ. ಕನ್ಯಾ ರಾಶಿ ಶನಿ ದೃಷ್ಟಿಯಿಂದ ನೀವು ನಿಂಬೆಹಣ್ಣು ಇಟ್ಟು ಪೂಜೆ ಮಾಡಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರ. ತುಲಾ ರಾಶಿಗೆ ಶುಕ್ರ ಗ್ರಹ ತುಂಬ ಪವರ್ಫುಲ್ ಆಗಿದೆ. ನೀವು ಹತ್ತಿ ಮರವನ್ನು ಪೂಜೆ ಮಾಡಿ, ಹತ್ತಿ ಹಣ್ಣನ್ನು ಪೂಜೆ ಮಾಡಿ, ಶುಕ್ರ ಗ್ರಹಕ್ಕೆ ಮೂಲ ವಿಗ್ರಹಕ್ಕೆ ನಿಮ್ಮ ಮನೇಲಿ ಯಾವುದಾದ್ರು ಒಂದು ವಿಗ್ರಹಕ್ಕೆ ಪೂಜೆ ಮಾಡಿ, ನಂದಿಗೆ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಪರಿಹಾರುತ್ತೆ. ವೃಶ್ಚಿಕ ರಾಶಿಯವರಿಗೆ ಟೈಮ್ ತುಂಬ ಬ್ಯಾಡ್ ಆಗಿತ್ತು. ವೃಶ್ಚಿಕ ರಾಶಿ ಟೈಮ್ ಕೆಟ್ಟಂದ ಯಾವುದಾದ್ರು ನಾಗದೇವತೆಗೆ ಉತ್ತಕ್ಕೆ ಹಾಲು ಹಾಕ್ದಾಗ ನಿಮ್ಮ ಕಷ್ಟಗಳು ಪರಿಹಾರುತ್ತೆ. ನಿಮ್ಮ ಮನೇಲಿ ನೀವು ಹಾಲು ಹಾಕಿ ನಿಮ್ಮ ಮನೇಲಿ ನೀವು ಪೂಜೆ ಮಾಡಿ ನಿಮ್ಮ ಕಷ್ಟದಿಂದ ಪಾರಾಗ್ತೀರ.
ಅದೇ ರೀತಿಲಿ ನೀವು ಬಳಸ್ಬೇಕಾದಂಥ ನಂಬರ್ ಧನುಸು ರಾಶಿಯವರಿಗೆ ತುಂಬ ರಾಜಯೋಗದ ನಂಬರ್ಸ್ನ ಈ ವಾರ ಸಖತ್ತಾಗಿರೋಕ್ಕೆ ನಿಮ್ಮ ಲೈಫಲ್ಲಿ 39 ಅನ್ನೋ ನಂಬರ್ನ ಬರ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. 39 ಅನ್ನೋ ನಂಬರನ್ನು ಬಳಕೊಳ್ಳಿ, ಸಖತ್ ಲಕ್ಕನ್ನು ತಂದುಕೊಡುತ್ತೆ. ಅದೇ ರೀತಿಲಿ ಮಕರ ರಾಶಿಯವರಿಗೆ 23 ಇಲ್ಲ 24 ನಂಬರ್ನ ಬರ್ಕೊಳ್ಳಿ, ನಿಮ್ಮ ಕಷ್ಟದಿಂದ ನೀವು ತುಂಬ ಅತಿ ಹೆಚ್ಚು ಪಾರ ಆಗ್ತೀರ. 100% ಎಂಥ ದೋಷ ಇದ್ರೂ ಕೂಡ ನಿಮಗೆ ಪರಿಹಾರ ಆಗುತ್ತೆ. 23, 24 ಬಳಸಿ. ನೀವು ಕುಂಭರಾಶಿ ಏನು ಬರ್ಕೊಂಡವರು ಚೆನ್ನಾಗಿರ್ತಾರೆ, ಆದರೆ ನೀವು ಕುಂಭರಾಶಿಯವರು 33 ಅನ್ನೋ ನಂಬರ್ನ ಬರ್ಕೊಳ್ಳಿ, ನೀವು ತುಂಬ ರಾಜಯೋಗದ ಫಲವನ್ನು ಅನುಭವಿಸ್ತೀರ. 33 ಅನ್ನೋದು ಬರ್ಕೊಳ್ಳಿ, ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಕೊಡುತ್ತೆ. ಇಲ್ಲ 69 ಅನ್ನೋದು ನಂಬರ್ನ ಬರ್ಕೊಳ್ಳಿ, ಕುಂಭರಾಶಿಯವರಿಗೆ ಅಪಾರವಾದ ಕೀರ್ತಿಯನ್ನು ಕೊಡುತ್ತೆ. ನೀವು ಶನಿಗ್ರಹ ಮೀನರಾಶಿಯವರಿಗೆ, ಶನಿಗ್ರಹಕ್ಕೆ ಮೀನರಾಶಿಗೆ ಯಾವ ನಂಬರ್ ಬರ್ಕೊಂಡ್ರೆ ತುಂಬ ರಾಜಯೋಗ ಅಂತ ಹೇಳಿದರೆ 83 ಅನ್ನೋ ನಂಬರ್ನ ನೀವು ಬರ್ಕೊಳ್ಳಿ. 83ನ ಬರ್ಕೊಳ್ಳಿ, ನಿಮಗೆ ಪಾರವಾದ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ. 83ನ ನೀವು ಬರ್ಕೊಂಡಷ್ಟು ನಿಮ್ಗೆ ಲಕ್ಕನ್ನು ತಂದು ಕೊಡುತ್ತೆ. 83 ಬರ್ಕೊಳ್ಳಿ. ಇಲ್ಲ 83 ಅನ್ನೋದನ್ನು ನೀವು ಬರ್ಕೊಂಡಷ್ಟು ನಿಮ್ಗೆ ಲಕ್ಕನ್ನು ಕೊಡುತ್ತೆ. 83 ಇಲ್ಲಾಂದರೆ 835 ಅನ್ನೋ ನಂಬರ್ನ ನೀವು ಬರ್ಕೊಳ್ಳಿ, ನೀವು ಲೈಫಲ್ಲಿ ತುಂಬ ಬದಲಾವಣೆ ಕಾಣ್ತೀರಾ. 835 ಅನ್ನೋ ನಂಬರ್ನ ನೀವು ಬರೀರಿ, ಮೀನರಾಶಿಯಲ್ಲಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಳ್ಳೆಯದಲ್ಲಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಳೆ 9 4 ಸಕಲ ಸಂಪದೇಶ್ವರ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಕೈ ಮುಗಿತೀನಿ. ಒಳ್ಳೆಯದಾಗಲಿ.